ಹೋಗ್ಲಾ ಬೇಡವಾ? ಮೊದಲೇ ತಲೆಕೆಟ್ಟ ಪಾರ್ಟಿ, ಹೋಗೇ ಬಿಡೋಣ. ಬಾಸ್ ಬಾಸ್ ಬಾಸ್, ನೀವು ರೆಡಿನಾ? ಅರ್ಧ ಗಂಟೆ ಆಯ್ತು, ನಾವು ಹೊರಡ್ತೀವಿ ಅಂತ ಇದ್ದಾರೆ ಬಾಸ್. ಬಾಸ್, ನಾವು ಹೊರಡ್ತೀವಿ ಅಂತ ಇದ್ದಾರೆ. ಬಾಸ್, ನಾವು ಹೊರಡ್ತೀವಿ ಅಂತ ಇದ್ದಾರೆ. ಬಾಸ್, ನಾವು ಹೊರಡ್ತೀವಿ ಅಂತ ಇದ್ದಾರೆ. ಹೋಗೋದಕ್ಕೆ ಹೇಳ್ರಿ. ಅವ್ರನ್ನ ಚಿಕ್ಕ ಮಕ್ಳ ಹಿಡಿದ್ಬಿಟ್ಟು ಅವ್ರ ಕಡೆ ಕೂಡ್ಸೋದಿಕ್ಕೆ. ನಾನು ಹೇಳಿ ಟೈಮಿಗೆ ಅವ್ರು ಬಂದು ನಾನು ರೆಡಿ ಇಲ್ಲ ಅಂದ್ರೆ ಅದೊಂದು ಲೆಕ್ಕ. ಬೇಗ ಬಂದ್ಬಿಟ್ಟು ಅರ್ಜೆಂಟ್ ಅಂತಂದ್ರೆ ಪ್ಲೀಸ್ ಆಸ್ಕ್ ಹಿಮ್ ಟು ಲೀವ್. ಹಾಗಲ್ಲ ಬಾಸ್, ಇದು ಸಾರ್ಥಕ್ ಸರ್ ತಗೊಂಬಂದಿರೋ ಮೊದಲನೇ ಡೀಲು. ಪ್ರೆಸೆಂಟೇಷನ್ ನೀವೇ ಕೊಡ್ತೀರಾ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ. ಈಗ ಹಾಗೆ ಕಳಿಸಿದ್ರೆ ಬೇಜಾರು ಮಾಡ್ಕೊಳಲ್ವಾ ಬಾಸ್? ಹೋಗ್ರಿ ಕಾಂತ ಸುಮ್ಮನೆ. ಆಗಲ್ಲ ಬಾಸ್. ಆಯ್ತು, ಹೋಗ್ತೀನಿ. ಅಲ್ಲ, ಒಂದು ಕಡೆ ಆ ಕಂಪನಿಯವ್ರು ರೇಗಾಡ್ತಾರೆ, ಇನ್ನೊಂದು ಕಡೆ ಈ ವಯ್ಯ ಕಿರ್ಚಾಡ್ತಾನೆ. ಒಳ್ಳೆ ಕಾಮಿಡಿ ಪೀಸ್ ಆಗೋದ್ವಿ. ಯಾಕ್ರಿ ಕಾಂತ ಮುಖ ನೋಡಿ ಸೀದೋಗಿರೋ ತಪ್ಪಲೆ ಥರ ಮಾಡ್ಕೊಂಡಿದ್ದೀರಾ? ಯಾಕೇನಾಯ್ತು? ನಮ್ಮ ಕತೆ ಏನು ಅಂತ ಹೇಳೋಣ. ಅಲ್ಲಿ ಕಾರುಣ್ಯ ಕಂಪನಿಯವರು ಪ್ರೆಸೆಂಟೇಷನ್ ಕೊಡಿ ಅಂತ ಪೀಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಬಾಸು ನಾನು ಪ್ರಿಪೇರ್ ಆಗಿಲ್ಲ, ಕೊಡಲ್ಲ ಅಂತ ಇದ್ದಾರೆ. ನಾನು ಒಳ್ಳೆ ಟೈರ್ ಕೆಳಗಡೆ ಸಿಗಾಕೊಂಡಿರೋ ನಿಂಬೆ ಹಣ್ಣು ಆಗ್ಬಿಟ್ಟಿದ್ದೀನಿ. ಓಹೋ, ಇದಾ ವಿಷಯ? ಹಾಯ್ ವೇದಾಂತ್, ಬಿಸಿನಾ? 2 ನಿಮಿಷ ಮಾತಾಡಬೇಕಿತ್ತು. ಐಮ್ ರಿಯಲಿ ಸಾರಿ ಸಾಧಕ್, ವಾಸ್ ನಾಟ್ ಇನ್ ದ ರೈಟ್ ಫ್ರೇಮ್ ಆಫ್ ಮೈಂಡ್. ಕಾರಣ ಕಂಪನೀಸ್ಗೆ ಪ್ರೆಸೆಂಟೇಷನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಗುತ್ತೆ. ಬಟ್ ನನಗೆ ಕೊಡೋದಕ್ಕಾಗಲಿಲ್ಲ. ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ನಿಮಗೆ ಪ್ರಿಪೇರ್ ಆಗೋದಕ್ಕೆ ಹೇಳ್ತಿದ್ದೆ. ಐಮ್ ರಿಯಲಿ ಸಾರಿ, ನನ್ನಿಂದ ಹಾಳಾಯಿತು. ಅಲ್ಲ, ಈಗ ಏನಾಯಿತು ಅಂತ ಹೀಗೆ ಹೇಳ್ತಿದ್ದೀರಾ? ಪ್ರೆಸೆಂಟೇಷನ್ ಆಯಿತು. ವಾಟ್? ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಾಯಿತು ಅಂದರೆ, ಡೀಲ್ 2 ಕೋಟಿಗೆ ಅಂತ ನಾವು ಪ್ರಪೋಸ್ ಮಾಡೋಕ್ಕೆ ಮುಂಚೆನೇ ಅವರೇ 3.5 crore ಒಪ್ಕೊಂಡ್ಬಿಟ್ರು. ಏನು ಹೇಳ್ತಿದ್ದೀರಾ ಸಾರ್ಥಕ್? ಡೀಲ್ ಓಕೆ ಆಯ್ತಾ? ಬಾಸ್, ಕಂಗ್ರಾಟ್ಸ್ ಬಾಸ್. ಅಮೂಲ್ಯ ಮೇಡಮು ಸೂಪರಾಗಿ ಪ್ರೆಸೆಂಟ್ ಮಾಡಿದ್ರು. ಸೆಲೆಬ್ರೇಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ವಿಷಯ ಬೇಕಾಗಿಲ್ಲ ವೇದಾಂತ್. ನಾನು ಈಗಲೇ ಸ್ವೀಟ್ ತರಿಸ್ತೀನಿ. ಶ್ರೀಕಾಂತ, ಬನ್ನಿ ನನ್ನ ಜೊತೆ. ನಿಮ್ಮ ಸಪೋರ್ಟ್ ಇಲ್ಲದೆ 3.5 ಕೋಟಿ ಡೀಲ್ನ ಫಿಕ್ಸ್ ಮಾಡಿದೆ. ಹೇಗೆ ನಾವು ಓನ್ಲಿ 6 days to go ಬಾಸ್. ನಾವು ಹೀಗೆ ಕೆಲಸ ಮಾಡ್ತಿದ್ರೆ ನೀವು ನನ್ನ ಕೆಲಸದಿಂದ ತೆಗೆಯೋ ಬದಲು ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಕೊಡಬೇಕಾಗತ್ತೆ. ಶಟ್ ಅಪ್. ಈಗೇನು ಈ ಕಂಕಣ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಮು? ಅದೇ ಇಲ್ಲ ಅಂದರೆ ಎಲ್ಲ ಕ್ಲಿಯರ್ ಅಲ್ವಾ? ಅದನ್ನೇ ತೆಗೆದ್ರೆ ಆಯಿತು. ಗೌತಮ್, ಏನ್ ಮಾಡಿದ್ರಿ? ಇದನ್ನ ಯಾಕೆ ತೆಗೆದ್ರಿ? ಗೊತ್ತಿತ್ತು ನಿಮಗೂ ಕಂಕಣ ಅಂದ್ರೆ ಬಹಳ ಇಷ್ಟ ಅಂತ. ನಿಮಗೆ ನನಗಿಂತ ದಾರನೇ ಬಹಳ ಹೆಚ್ಚಾಯ್ತಲ್ವಾ? ಸುಮ್ಮನೆ ಏನೇನೋ ಹೇಳ್ಬೇಡಿ.
ಕೈಯಲ್ಲಿ ಕಂಕಣ ಕಾಣ್ದಿದ್ರೆ ಅಮ್ಮ 1000 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಹೇಳಿದ್ದು. ದಯವಿಟ್ಟು ನೀವಿಬ್ರು ಸುಮ್ಮನೆ ಇರ್ತೀರಾ? ಇದೇ ವಿಷಯಕ್ಕೆ ನಿಮ್ಮಿಬ್ರು ಮಧ್ಯೆ ಸಮಸ್ಯೆ ಬರ್ಬೋದು ಅಂತ ನನಗನ್ಸಿತ್ತು. ಅದಕ್ಕೆ ಇನ್ನೊಂದು ತಂದಿದ್ದೀನಿ, ತಗೊಳ್ಳಿ ವಿಕ್ಕಿ, ಇದು ನೀವೇ ಕಟ್ಟಿ. ಆರ್ತಿ, ಪ್ಲೀಸ್ ಕಟ್ಟಿಸ್ಕೊಳ್ಳಿ. ಸಣ್ಣ ಪುಟ್ಟ ಮನಸ್ತಾಪನೆ ಮುಂದೆ ದೊಡ್ಡದಾಗೋ ಚಾನ್ಸ್ ಇರತ್ತೆ. ಅದನ್ನೆಲ್ಲ ಅಲ್ಲಲ್ಲೇ ಮುಗಿಸ್ಬಿಡ್ಬೇಕು. ಸಮಾಧಾನ ಆಯ್ತಾ ನಿಮ್ಗೆ? ಇದನ್ನು ಗೌತಮ್ ಹೇಳಿದ್ರು ಅಂತ ತಾನೇ ಕಟ್ಟಿಸ್ಕೊಂಡಿದ್ದು. ನಮಗೋಸ್ಕರ ಮುಂದಾಲೋಚನೆ ಮಾಡಿ ಇದನ್ನ ತಂದಿದ್ದು ಅವರೇ ಅಲ್ವಾ? ಆ ಮುಂದಾಲೋಚನೆ ನಿಮ್ಗಿದ್ದಿದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಕಂಕಣನೇ ಕಟ್ಟಿಸ್ಕೋತಿರ್ಲಿಲ್ಲ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯೋದು ಅಂದರೆ ಇದೇನೆ. ನಮ್ಮ ಕೆಲಸನೂ ಆಗಬೇಕು, ನಾವು ಒಳ್ಳೆಯವರು ಆಗಬೇಕು. ಅಕ್ಕ ಎಲ್ಲೋಗಿದ್ಯೆ? ಈಗ ಅಳೋ ಅಂಥದ್ದು ಏನಾಯ್ತು ಅಂತ ಹೇಳಕ್ಕ. ನೀನು ಅಳ್ತಿದ್ರೆ ನಂಗೆ ಟೆನ್ಷನ್ ಆಗುತ್ತೆ. ವಿಕ್ರಾಂತ್ ಅವರು ನನ್ನ ಮೇಲೆ ಅನುಮಾನ ಪಟ್ಬಿಟ್ರು ಅದಿತಿ. ಆರ್ತಿ, ನಾನು ನಿಮ್ಮ ಮೇಲೆ ಡೌಟ್ ಪಡೋಕ್ಕಾಗತ್ತೇನ್ರಿ? ಚಾನ್ಸೇ ಇಲ್ಲ ರೀ. ಹೇಗೆ ರಾಗಿ ಮುದ್ದೆಗೆ 2 ಕಡೆ ತಲೆ ಬುಡ ಇರಲ್ವೋ ಹಾಗೆ ವಿಕ್ಕಿಗೂ ಕೂಡ ನಿಮ್ಮ ಮೇಲೆ ಡೌಟ್ ಅನ್ನೋದೇ ಇಲ್ಲ ರೀ. ಅದಕ್ಕೆಲ್ಲ ಕಾರಣ ನನ್ನ ಲವ್ ಅಂತ ರೀ.